ನಮಸ್ಕಾರ, ನನ್ನ ಹೆಸರು ರೋಹನ್ ಭಾರತ್ ಚಂದ್ರ. ಇವತ್ತಿನ ಬ್ರೇಕಿಂಗ್ ನ್ಯೂಸಿಗೆ ಸ್ವಾಗತ. ಇದು ನಮ್ಮ ದೇಶದ ಫೈನಾನ್ಸ್ ಹಾಗೂ ಎಕನಾಮಿಕ್ ನ್ಯೂಸು. ನ್ಯೂಸ್ ನಂಬರ್ 1. These banks offer up to 8% interest on 3-year FD. ಫಿಕ್ಸ್ಡ್ ಡೆಪಾಸಿಟ್ ಹೋಲ್ಡರ್ಸ್ ಈ ವರ್ಷ ತುಂಬ ಹ್ಯಾಪಿಯಾಗಿದ್ದಾರೆ. ಯಾಕಂದರೆ ಇಂಟ್ರೆಸ್ಟ್ ರೇಟ್ಸು RBI ಜಾಸ್ತಿ ಮಾಡಿದ ಮೇಲೆ ಎಲ್ಲ ಬ್ಯಾಂಕ್ಸು ಜಾಸ್ತಿ ಮಾಡಿದ್ದಾರೆ ಎಫ್ ಡಿಸ್ ಮೇಲೆ. ಒಂದು ವರ್ಷದ FD ಆಲ್ಮೋಸ್ಟ್ ಈಗ 6.5 to 7% ಇದೆ, ಹಾಗೂ 3 ವರ್ಷದ FD ಆಲ್ಮೋಸ್ಟ್ 8%ವರೆಗೂ ಇದೆ ಕೆಲವು ಬ್ಯಾಂಕ್ಸಲ್ಲಿ. ಟೋಟಲ್ಲು ಲಾಸ್ಟ್ 1 ಇಯರಲ್ಲಿ 2.5% ಇಂಟ್ರೆಸ್ಟ್ ರೇಟ್ ಜಾಸ್ತಿ ಆಗಿದೆ ಮೋಸ್ಟ್ ಆಫ್ ದ FDಸಲ್ಲಿ. ಯಾಕಂದರೆ ಇನ್ಫ್ಲೇಷನ್ ಜಾಸ್ತಿ ಇತ್ತಂತ RBI ಇಂಟ್ರೆಸ್ಟ್ ರೇಟ್ಸನ್ನು ಜಾಸ್ತಿ ಮಾಡ್ತಾಯಿದ್ರು. ಆವ್ರೇಜು ಟಾಪ್ 10 ಬ್ಯಾಂಕ್ಸದು ನಾವು FD ಇಂಟ್ರೆಸ್ಟ್ ರೇಟ್ ನೋಡಿದರೆ 7.6% ಇದೆ ಫಾರ್ 3 years FD. AU ಸ್ಮಾಲ್ ಫೈನಾನ್ಸ್ ಬ್ಯಾಂಕು 8% ಕೊಡ್ತಾ ಇದ್ದಾರೆ 3 ವರ್ಷ FDಗೆ, ಹಾಗೂ 1 ಲಕ್ಷ ಇನ್ವೆಸ್ಟ್ಮೆಂಟ್ ಮಾಡಿದರೆ 3 ವರ್ಷ ಆದಮೇಲೆ 1.27 lakhs ಆಗುತ್ತೆ ಅಂತ ಕ್ಯಾಲ್ಕುಲೇಷನ್ ಹೇಳ್ತದೆ. ಡಾಯ್ಶೆ ಬ್ಯಾಂಕು 7.75% ಇಂಟ್ರೆಸ್ಟ್ ಕೊಡ್ತಾ ಇದೆ 3 ವರ್ಷ FDಗೆ. IDFC ಫಸ್ಟ್ ಬ್ಯಾಂಕು, ಇಂಡಸ್ಇಂಡ್ ಬ್ಯಾಂಕು, ಈಕ್ವಿಟಾಸ್ ಸ್ಮಾಲ್ ಫೈನಾನ್ಸ್ ಬ್ಯಾಂಕು, ಈ ಎಲ್ಲ ಬ್ಯಾಂಕ್ಸು 7.75% ಇಂಟ್ರೆಸ್ಟು ಫಾರ್ 3 years ಕೊಡ್ತಾ ಇದ್ದಾರೆ. ನ್ಯೂಸ್ ನಂಬರ್ 2. NCLAT upholds rupees 1,338 crore penalty on Google. ನ್ಯಾಷನಲ್ ಕಂಪ್ನಿ ಲಾ ಅಪೆಲೇಟ್ ಟ್ರಿಬ್ಯುನಲ್ಲು ಇವರು ಒಂಥರ ಕೋರ್ಟು ಕಂಪ್ನೀಸಿಗೆ ಅವರು ಕಾಂಪಿಟೇಷನ್ ಕಮಿಷನ್ ಆಫ್ ಇಂಡಿಯಾದ ಏನೊಂದು ಆರ್ಡರ್ ಹಾಕಿದ್ರು ಗೂಗಲ್ ಅಗೇನ್ಸ್ಟು, ಅದನ್ನು ಅಪ್ಹೋಲ್ಡ್ ಮಾಡಿದ್ದಾರೆ ಅಥವಾ ಅದನ್ನು ಸರಿ ಅಂತ ಹೇಳಿದ್ದಾರೆ. ಗೂಗಲಿಗೆ 1,338 crores ಫೈನ್ ಆಗಿದೆ. ಯಾಕಂದರೆ ಕೋರ್ಟ್ ಪ್ರಕಾರ ಗೂಗಲ್ಲು ಈ ಮೊಬೈಲ್ ಮ್ಯಾನುಫ್ಯಾಕ್ಚರಿಂಗ್ ಕಂಪ್ನೀಸಿಗೆ ಅವರು ಫೋರ್ಸ್ ಮಾಡ್ತಾ ಇದ್ದಾರೆ, ನೀವು ಗೂಗಲ್ ಆ್ಯಪ್ಸನ್ನು ಕಂಪಲ್ಸರಿ ಆಗಿ ನಿಮ್ಮ ಫೋನಲ್ಲಿ ಹಾಕಬೇಕು ಅಂತ. ನೀವು ನೋಡಿರ್ಬೋದು ಜಿಮೇಲು, ಯೂಟ್ಯೂಬು ಮತ್ತು ಈ ಥರ ಗೂಗಲ್ ಮ್ಯಾಪ್ಸು ಇದೆಲ್ಲನೂ ಕಂಪಲ್ಸರಿ ಆಗಿರ್ತದೆ ಎಲ್ಲ ಆ್ಯಂಡ್ರಾಯ್ಡ್ ಫೋನಲ್ಲೂ. ಸೊ ಇದು ಸರಿ ಇಲ್ಲ. ಈಚ್ ಮ್ಯಾನುಫ್ಯಾಕ್ಚರಿಂಗ್ ಕಂಪ್ನಿ ಮೊಬೈಲ್ ಮಾಡೋರು ಅವರೇ ಡಿಸೈಡ್ ಮಾಡಬೇಕು ಈ ಆ್ಯಪ್ಸನ್ನು ಹಾಕಬೇಕಾ ಇಲ್ವಾ ಅಂತ. ಆದರೆ ಗೂಗಲ್ ಅದಕ್ಕೆ ಚಾಯ್ಸ್ ಕೊಡ್ತಾ ಇಲ್ಲ, ಯಾಕಂದರೆ ಆ್ಯಂಡ್ರಾಯ್ಡ್ ಮ್ಯಾನುಫ್ಯಾಕ್ಚರ್ ಮಾಡೋದು ಅಥವಾ ಆ್ಯಂಡ್ರಾಯ್ಡ್ ಆಪ್ರೇಟಿಂಗ್ ಸಿಸ್ಟಮು ಗೂಗಲ್ ಪ್ರೊವೈಡ್ ಮಾಡೋದು. ಸೊ ಅದಕ್ಕೋಸ್ಕರನೇ ಈ 1,338 crores ಫೈನ್ ಹಾಕಿದ್ದಾರೆ. ಹಾಗೂ ಈಗ ಅಕಸ್ಮಾತ್ ಗೂಗಲ್ ಇದನ್ನು ಚಾಲೆಂಜ್ ಮಾಡಬೇಕಂದ್ರೆ ಸುಪ್ರೀಂ ಕೋರ್ಟಿಗೆ ಹಾಕಿನೇ ಚಾಲೆಂಜ್ ಮಾಡಬೇಕು. ನ್ಯೂಸ್ ನಂಬರ್ 3. ಗವರ್ಮೆಂಟ್ ಟು ಬಾರೋ 8.88 lakh crores ಇನ್ 2023-24. ಸೆಂಟ್ರಲ್ ಗವರ್ಮೆಂಟು ಫಸ್ಟ್ ಹಾಫ್ ಆಫ್ 2023-24 ಅಲ್ಲಿ 8.88 lakh crores ಗವರ್ಮೆಂಟ್ ಸೆಕ್ಯೂರಿಟೀಸನ್ನು ಇಶ್ಯೂ ಮಾಡ್ತಾರೆ, ಸೊ ದಟ್ ಅವರಿಗೆ ದುಡ್ಡು ಸಿಗುತ್ತೆ ಬೇರೆ ಬೇರೆ ಆ್ಯಕ್ಟಿವಿಟೀಸಿಗೆ. ಹಾಗೂ ಬಜೆಟ್ 2024 ಅಲ್ಲಿ ಟೋಟಲ್ ಒಂದು ವರ್ಷಕ್ಕೆ 15.43 lakh crores ಬಾರೋ ಮಾಡ್ತಾರೆ ಅಂತ ಗವರ್ಮೆಂಟು ಎಸ್ಟಿಮೇಟ್ ಮಾಡಿದ್ದಾರೆ. ಈ 8.88 lakh crores 57.6% ಆಫ್ ದ ಫುಲ್ ಇಯರ್ ಎಸ್ಟಿಮೇಟ್ ಆಗುತ್ತೆ. ಏಪ್ರಿಲ್ ಟು ಸೆಪ್ಟೆಂಬರ್ ಪೀರಿಯಡಲ್ಲಿ ಅಂದರೆ ಫಸ್ಟ್ 6 months ಆಫ್ ದ ಫೈನಾನ್ಷಿಯಲ್ ಇಯರಲ್ಲಿ ವೀಕ್ಲಿ ಗವರ್ಮೆಂಟ್ ಬಾಂಡ್ ಆಕ್ಷನು 31,000 crores ಇಂದ 39,000 crores ಆಗುತ್ತೆ. ಇದರಿಂದ ಗವರ್ಮೆಂಟಿಗೆ ದುಡ್ಡು ಸಿಗುತ್ತೆ. ನ್ಯೂಸ್ ನಂಬರ್ 4. ಗವರ್ಮೆಂಟ್ ಆಸ್ IAS ಆ್ಯಂಡ್ IPS ಆಫೀಸರ್ಸ್ ಟು ಇನ್ಫಾರ್ಮ್ ಅಬೌಟ್ ಸ್ಟಾಕ್ ಮಾರ್ಕೆಟ್ ಟ್ರಾನ್ಸಾಕ್ಷನ್ಸ್. ಗವರ್ಮೆಂಟು IAS, IPS ಮತ್ತು IFS ಆಫೀಸರ್ಸ್ಗೆ ಸ್ಟಾಕ್ ಮಾರ್ಕೆಟ್ ಟ್ರಾನ್ಸಾಕ್ಷನ್ಸ್ ಏನಿದ್ರೆ ಇನ್ಫಾರ್ಮ್ ಮಾಡಬೇಕು ಅಂತ ಹೇಳಿದ್ದಾರೆ. ಹಾಗೂ ಅವ್ರು ಏನು ಹೇಳಿದ್ದಾರೆ ಅಂದರೆ ಅಕಸ್ಮಾತ್ 2 months ಬೇಸಿಕ್ ಸ್ಯಾಲ್ರಿಕ್ಕಿಂತ ಜಾಸ್ತಿ ಆ ಟ್ರಾನ್ಸಾಕ್ಷನ್ ಸ್ಟಾಕ್ ಮಾರ್ಕೆಟ್ ಆದರೆ ಆವಾಗ ಗವರ್ಮೆಂಟಿಗೆ ಇನ್ಫಾರ್ಮೇಷನ್ ಕೊಡಬೇಕು. ಈ ಟ್ರಾನ್ಸಾಕ್ಷನ್ ಆಗಿ 1 ತಿಂಗಳೊಳಗೆ ಇನ್ಫಾರ್ಮೇಷನ್ ಕೊಡಬೇಕು ಒಂದು ಪರ್ಟಿಕ್ಯುಲರ್ ಫಾರ್ಮ್ಯಾಟಲ್ಲಿ ಅಂತ ಹೇಳಿದ್ದಾರೆ. ಅಂದರೆ ಅವ್ರ ಸ್ಯಾಲ್ರಿ 1 ಲಕ್ಷ ಪರ್ ಮಂತ್ ಇದ್ದರೆ 2 ಲಕ್ಷ 2 ತಿಂಗಳು ಸ್ಯಾಲ್ರಿ ಆದರೆ ಆವಾಗ 2 ಲಕ್ಷಕ್ಕಿಂತ ಜಾಸ್ತಿ ಅವ್ರು ಟ್ರಾನ್ಸಾಕ್ಷನ್ ಮಾಡಿದರೆ ಅವ್ರು 2 ಲಕ್ಷಕ್ಕಿಂತ ಜಾಸ್ತಿ ಟ್ರಾನ್ಸಾಕ್ಷನ್ಸ್ ಮಾಡಿದರೆ ಆವಾಗ ಇನ್ಫಾರ್ಮೇಷನ್ ಕೊಡಬೇಕು. ಮಾಡಬಾರ್ದು ಅಂತಿಲ್ಲ, ಆದರೆ ಇನ್ಫಾರ್ಮೇಷನ್ ಕೊಡಬೇಕಂತ ಹೇಳಿದ್ದಾರೆ. ಹಾಗೂ ಸ್ಟಾಕ್ ಮಾರ್ಕೆಟ್ ಫ್ರೀಕ್ವೆಂಟ್ ಟ್ರಾನ್ಸಾಕ್ಷನ್ಸ್ ಮಾಡಬಾರ್ದು. ಜನರಲ್ ಆಗಿ ಲಾಂಗ್ ಟರ್ಮ್ಗೆ ಇನ್ವೆಸ್ಟ್ ಮಾಡಿದರೆ ಅದು ಬೇರೆ ವಿಷಯ. ಅದೇ ಗೌರ್ಮೆಂಟ್ ಆಫೀಸರ್ಸಿಗೆ ಟ್ರೇಡಿಂಗ್ ಮಾಡಲಿಕ್ಕೆ ಪರ್ಮಿಷನ್ ಇಲ್ಲ. ಕ್ರ್ಯಾಶ್ ಕೋರ್ಸ್ ಆನ್ ಸ್ಟಾಕ್ ಮಾರ್ಕೆಟ್ ಫಾರ್ ಬಿಗಿನರ್ಸ್ ಅಂತ ಈ ಭಾನುವಾರ ಬೆಳಗ್ಗೆ 9:30 1 ಗಂಟೆ ನಾವು ಸ್ಟಾಕ್ ಮಾರ್ಕೆಟ್ ಸೀಕ್ರೆಟ್ಸ್ ಕ್ರ್ಯಾಶ್ ಕೋರ್ಸ್ ಅಂತ ಮಾಡ್ತಾ ಇದ್ದೀವಿ. ಇದ್ರ ಬಗ್ಗೆ ನಾವು ಒಂದು ವಿಡಿಯೋ ಮಾಡಿದ್ದು ನಿನ್ನೆ. ಆ ವಿಡಿಯೋದ ಲಿಂಕು ಈ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿದೆ. ನೀವು ಕೆಳಗೆ ಡಿಸ್ಕ್ರಿಪ್ಷನಲ್ಲಿ ಆ ವಿಡಿಯೋ ಲಿಂಕನ್ನು ಕ್ಲಿಕ್ ಮಾಡಿದರೆ ನಿನ್ನೆ ಅದು ವಿಡಿಯೋ ಕಾಣಿಸುತ್ತೆ. ಅದರ ಪ್ರಕಾರ ಫುಲ್ ವಿಡಿಯೋ ನೋಡಿ ಎಲ್ಲ ಡೀಟೇಲ್ಸ್ ತೊಗೊಂಡು ಮತ್ತೆ ಅದರಲ್ಲಿ ಇಂಟ್ರೆಸ್ಟ್ ಇದ್ದರೆ ನೀವು ಭಾಗಿಯಾಗಬಹುದು. ಕೆಲವು ಟಾಪಿಕ್ಸ್ ಕೋರ್ಸ್ ಏನಂದರೆ ನಾನು ಸುಮ್ಮನೆ ಓದ್ತಾ ಇದ್ದೀನಿ, ಆ ವಿಡಿಯೋಲಿ ಇನ್ನೂ ಡೀಟೇಲ್ಸ್ ಕೊಟ್ಟಿದ್ದೀವಿ. ಒಂದನೇದು ಡಿಕೋಡಿಂಗ್ ಪ್ರಾಫಿಟಬಿಲಿಟಿ ಆಫ್ ಸ್ಟಾಕ್ ಮಾರ್ಕೆಟ್ಸು. ಸೆಕೆಂಡು ಈಸಿಯೆಸ್ಟ್ ವೇ ಟು ಮೇಕ್ ಪ್ರಾಫಿಟ್ಸ್ ಫ್ರಮ್ ಸ್ಟಾಕ್ ಮಾರ್ಕೆಟ್ಸ್ ಇನ್ ಲಾಂಗ್ ಟರ್ಮ್. ಮೂರನೇದು ವೈ ಡೂಯಿಂಗ್ ಸಿಸ್ಟಮ್ಯಾಟಿಕ್ ಈಕ್ವಿಟಿ ಪ್ಲಾನ್ ಇನ್ ಸ್ಟಾಕ್ಸ್ ಇಸ್ ಸೇಫರ್ ಆ್ಯಂಡ್ ಮೋರ್ ಪ್ರಾಫಿಟಬಲ್ ಕಂಪೇರ್ಡ್ ಟು ಅದರ್ ಮೆಥಡ್ಸ್. ಹಾಗೂ 4ನೇ ಪಾಯಿಂಟು ಸಿಂಪಲ್ ಆ್ಯಂಡ್ ಶೋರ್ ಟೆಕ್ನಿಕ್ ಆಫ್ ಮೇಕಿಂಗ್ ಮನಿ ಆನ್ ಅ ಮಂತ್ಲಿ ಬೇಸಿಸ್. ಹಾಗೂ 5ನೇದು ಹೌ ಟು ಅರ್ನ್ ಅ ರೆಗ್ಯುಲರ್ ಅಮೌಂಟ್ ಆಸ್ ಪೆನ್ಷನ್ ಎವ್ರಿ ಮಂತ್.
ಈ 5 ಟಾಪಿಕ್ಕು ಡೀಟೇಲಾಗಿ ಕವರ್ ಆಗುತ್ತೆ. 3.5 ಗಂಟೆ ಅದು ಕ್ಲಾಸು, ಅದಕ್ಕೆ ಒಂದು ಫೀಸು ಇರುತ್ತೆ. ನೀವು ಈ ಡಿಸ್ಕ್ರಿಪ್ಷನಲ್ಲಿ ಆ ವಿಡಿಯೋ ಲಿಂಕ್ ಕ್ಲಿಕ್ ಮಾಡಿಕೊಂಡು ಡೀಟೇಲ್ಸನ್ನು ಪಡಿಬೋದು. ನ್ಯೂಸ್ ನಂಬರ್ 5, ರ್ಯಾಪಿಡ್ ನ್ಯೂಸು. ಏರ್ ಇಂಡಿಯಾ 14,000 ಕೋಟಿ ಅವರು ಲೋನ್ ಮುಖಾಂತರ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಹಾಗೂ ಬ್ಯಾಂಕ್ ಆಫ್ ಬರೋಡಾವನ್ನು ತಗೊಂಡಿದ್ದಾರೆ, ಸೊ ದಟ್ ಅವರ ಬಿಸ್ನೆಸ್ ಅನ್ನು ಸ್ಮೂತಾಗಿ ರನ್ ಮಾಡ್ಬೋದಂತ. ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್ ನಿತಿನ್ ಗಡ್ಕರಿ ಪ್ರಕಾರ ಇಂಡಿಯಾ ಇನ್ನು ಕೆಲವು ತಿಂಗಳಲ್ಲೇ ಹೈಡ್ರೋಜನ್ ಪವರ್ಡ್ ಬಸ್ಸಸ್ ಅನ್ನು ಸ್ಟಾರ್ಟ್ ಮಾಡ್ತಾರೆ ಹಾಗೂ ಫ್ಯೂಚರಲ್ಲಿ ಹೈಡ್ರೋಜನ್ ಯೂಸ್ ಮಾಡಿ ಏರೋಪ್ಲೇನ್ಸು ರನ್ ಮಾಡ್ತಾರೆ ಅಂತ ಹೇಳಿದ್ದಾರೆ. ಇದು ಇವತ್ತಿನ ಬ್ರೇಕಿಂಗ್ ನ್ಯೂಸು. ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಪ್ರೆಸ್ ಮಾಡಿ ಹಾಗೂ ವಿಡಿಯೋ ನಿಮ್ಮೆಲ್ಲ ಫ್ರೆಂಡ್ಸಿಗೂ ಕಳಿಸ್ಕೊಡಿ. ವಿಡಿಯೋ ಚೆನ್ನಾಗಿದ್ರೆ ಗುಡ್ ಅಂತ ಕಮೆಂಟ್ ಸೆಕ್ಷನಲ್ಲಿ ಹಾಕಿ. ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು. ನಮಸ್ಕಾರ.